ಕರೆಯುವ ದೇವರ ಶಬ್ದ. ಒಂದು ದಿನ ಅಪೊ 12ನೇ ಅಧ್ಯಾಯವನ್ನು ಬಾಯಿಪಾಠ ಮಾಡುತ್ತಿದ್ದಾಗ ಪರಿಶುದ್ಧಾತ್ಮನು ಕರೆಯುವ ಶಬ್ದವನ್ನು ಕೇಳಿದರು. ಯೂನ್ ನಿನ್ನನ್ನು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನವರೆಗೂ ಸಾಕ್ಷಿಯಾಗಿ ಕಳುಹಿಸುತ್ತೇನೆ ಎಂದು ಪವಿತ್ರಾತ್ಮನು ಹೇಳಿದನು. ಆ ಶಬ್ದವು ಅವರ ತಾಯಿಯು ಪಕ್ಕದಲ್ಲಿ ನಿಂತು ಹೇಳಿದ ಹಾಗಾಯಿತು. ಆದುದರಿಂದ ನಿದ್ರೆ ಮಾಡುತ್ತಿದ್ದ ಅವರ ತಾಯಿಯನ್ನು ಅವಸರವಾಗಿ ಎಬ್ಬಿಸಿದರು. ಅವರ ತಂದೆಯೂ ಎದ್ದು ಬಿಟ್ಟರು. ಅಮ್ಮ, ನೀವು ನನ್ನನ್ನು ಸುವಾರ್ತೆ ಸಾರಲು ಹೋಗು ಎಂದು ಹೇಳಿದಿರಾ ಎಂದು ಕೇಳಿದರು. ನಾನು ಹಾಗೇನೂ ಹೇಳಲಿಲ್ಲ, ಹೋಗಿ ಮಲಗು ಎಂದರು. ಅವರು ತಿರುಗಿ ಮಲಗಲು ಹೊರಟು ಹೋದರು. ತಿರುಗಿ ಅದೇ ಶಬ್ದ ಕೇಳಿಸಿತು. ಯೂನ್ ತಿರುಗಿ ಎದ್ದರು. ತಿರುಗಿ ಹೋಗಿ ತಾಯಿಯನ್ನು ಎಬ್ಬಿಸಿ ಕೇಳಿದರು. ಅದಕ್ಕವರು ನಿನಗೆ ಹುಚ್ಚು ಹಿಡಿದಿದೆ ಎಂದರು. ಬಹಳ ಸೋತು ಹೋಗಿ ತಿರುಗಿ ಹೋಗಿ ಮಲಗಿದರು. ಬೆಳಿಗ್ಗೆ 4 ಗಂಟೆಯಾಗಿರಬಹುದು. ದಿಢೀರೆಂದು ಎಚ್ಚರವಾಯಿತು. ತನ್ನ ಮೊದಲನೆಯ ದರ್ಶನದಲ್ಲಿ ಕಂಡ ದೇವೃದ್ಧರು ತನಗೆ ಸತ್ಯವೇದವನ್ನು ಕೊಟ್ಟ 2 ಮನುಷ್ಯರು ಕಂಡರು. ನನ್ನ ನಾಮದಲ್ಲಿ ನೀನು ಉತ್ತರ ದಕ್ಷಿಣ ದಿಕ್ಕಿಗೆ ಹೋಗಿ ಸುವಾರ್ತೆ ಸಾರಬೇಕು, ನನಗೆ ನೀನು ಸಾಕ್ಷಿಯಾಗಿರಬೇಕು ಎಂದರು. ತಿರುಗಿ ದರ್ಶನದಲ್ಲಿ 100 ಜನರು ಕೂಡಿರುವುದನ್ನು ಕಂಡರು. ಒಬ್ಬ ಮನುಷ್ಯನು ಅವರ ಕೋಣೆಯೊಳಗೆ ಬರುವುದನ್ನು ಕಂಡರು. ಅವರಿಗೆ 24 ವರ್ಷವಿದ್ದಿರಬಹುದು. ಅವರ ಅಂಗಿ ಹರಿದಿತ್ತು. ತ್ಯಾಪೆ ಹಚ್ಚಿದ ಅಂಗಿಯನ್ನು ಧರಿಸಿದ್ದರು. ನಾವು 3 ದಿನಗಳಿಂದ ಪ್ರಾರ್ಥಿಸುತ್ತಿದ್ದೇವೆ. ನೀವು ನಮ್ಮ ಗ್ರಾಮಕ್ಕೆ ಬಂದು ಸುವಾರ್ತೆ ಹೇಳಬೇಕು ಎಂದರು. ಅವರು ಇವರ ಹೆಸರನ್ನು, ಅವರ ಗ್ರಾಮದ ಹೆಸರನ್ನು ಹೇಳಿದರು. ಖಂಡಿತವಾಗಿ ಬರಲೇಬೇಕೆಂದು ಒತ್ತಾಯಪಡಿಸಿದರು. ಆಗ ಯೂನ್ ನಾಳೆ ಬರುವುದಾಗಿ ತಿಳಿಸಿದರು. ಮರುದಿನ ಬೆಳಿಗ್ಗೆ ಯೂನ್ ತಾಯಿಯ ಬಳಿ, ದೇವರು ನನ್ನನ್ನು ಸುವಾರ್ತೆ ಸೇವೆಗೆ ಕರೆದಿದ್ದಾರೆ ಎಂದರು. ತಾಯಿ ಇದನ್ನು ನಂಬಲಿಲ್ಲ, ಆದರೆ ಯೂನ್ ಬಹಳ ದೃಢಚಿತ್ತರಾಗಿದ್ದರು. ಇಂದು ನಾನು ಸುವಾರ್ತೆ ಸಾರಲು ಉತ್ತರ ದಿಕ್ಕಿಗೆ ಹೋಗುತ್ತೇನೆ, ಆದರೆ ದಕ್ಷಿಣದಿಂದ 24 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವರು ಬಂದರೆ ಇಲ್ಲಿಯೇ ಇರಲು ಹೇಳು, ನಾನು ಬಂದು ಅವರೊಡನೆ ಹೋಗುತ್ತೇನೆ ಎಂದರು. ಇದನ್ನೆಲ್ಲ ಕೇಳಿದ ಅವರ ತಂದೆಗೆ ಬಹಳ ಚಿಂತೆಯಾಯಿತು. ನಿಜವಾಗಿಯೂ ಅವನಿಗೆ ಬುದ್ಧಿ ಕೆಟ್ಟು ಹೋಯಿತೆ ಎಂದು ಪ್ರಲಾಪಿಸಿದರು. ಆದರೆ ಯೂನ್ ಮಾತ್ರ ದೃಢಚಿತ್ತರಾಗಿ ಪ್ರಾರ್ಥಿಸಿ ಸುವಾರ್ತೆ ಸಾರಲು ಹೊರಟರು. ನೀನು ನನಗೆ ಸಾಕ್ಷಿಯಾಗಿರುವಿ. ಉತ್ತರ ದಿಕ್ಕಿಗೆ ಹೊರಟರು. ಅವರಲ್ಲಿ ಸ್ವಲ್ಪ ಚಂಚಲತೆ ಉಂಟಾಯಿತು. ಆದುದರಿಂದ ದೇವರ ಬಳಿ, ದೇವರೇ, ನೀನು ಉತ್ತರ ದಿಕ್ಕಿಗೆ ಹೋಗು ಎಂದು ಹೇಳಿದೆ, ಆದರೆ ಆ ಊರಿನ ಹೆಸರು ಹೇಳಲಿಲ್ಲವಲ್ಲ. ನಾನು ಎಲ್ಲಿಗೆ ಹೋಗಬೇಕು ಎಂದು ಪ್ರಾರ್ಥಿಸಿದರು. ಆದರೂ ಅವರು ಆ ದಿಕ್ಕಿನಲ್ಲಿಯೇ ನಡೆಯಲು ಆರಂಭಿಸಿದರು. ಒಂದು ಚಿಕ್ಕ ಹೊಳೆಯನ್ನು ದಾಟಬೇಕಾಯಿತು. ಅದನ್ನು ದಾಟಿ ಹೋಗುತ್ತಿರುವಾಗ ಒಬ್ಬ ಮನುಷ್ಯನನ್ನು ಸಂಧಿಸಿದರು. ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಎಂದು ಆ ವ್ಯಕ್ತಿ ಕೇಳಿದರು. ನಾನು ಸುವಾರ್ತೆ ಸಾರಲು ಹೋಗುತ್ತಿದ್ದೇನೆ ಎಂದರು ಯೂನ್. ತಕ್ಷಣವೇ ಅವರು, ಪಕ್ಕದ ಗ್ರಾಮದಲ್ಲಿರುವ ಜನರು ನಿಮ್ಮ ಹತ್ತಿರ ಸುವಾರ್ತೆ ಇರುವುದಾಗಿಯೂ ನೀವು ಸುವಾರ್ತೆ ಸಾರುವಿರೆಂದು ನಿಮಗಾಗಿ 3 ದಿನಗಳಿಂದಲೂ ಅವರು ನಿಮಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಎಂದರು. ಇದನ್ನು ಕೇಳಿದ ಯೂನ್ಗೆ ಬಹಳ ಸಂತೋಷವಾಯಿತು. ಆ ವ್ಯಕ್ತಿಯು ಇವರನ್ನು ತನ್ನ ಊರಿಗೆ ಕರೆದುಕೊಂಡು ಹೋದರು. ಆ ಭಾಗದಲ್ಲಿ ಅದು ಕೊಯ್ಲಿನ ಕಾಲವಾಗಿತ್ತು. ಆ ಊರಿನ ಜನರ ಬೆಳೆಯನ್ನು ಕೊಯ್ದು ಧಾನ್ಯವನ್ನು ಸಾಗಿಸುವುದರಲ್ಲಿ ಮಗ್ನರಾಗಿದ್ದರು. ಯೂನ್ರನ್ನು ಕರೆದುಕೊಂಡು ಬಂದ ಆ ವ್ಯಕ್ತಿಯು ಆ ಜನರನ್ನು ನೋಡಿ, ನೀವು ಸುವಾರ್ತೆಯನ್ನು ಸಾರಲು ಯಾರಿಗಾಗಿ ಪ್ರಾರ್ಥಿಸಿದಿರೋ ಆ ವ್ಯಕ್ತಿಯೇ ಇವರು ಎಂದು ಹೇಳಿ, ನನಗೆ ಕೊಯ್ಲಿನ ಕೆಲಸವಿದೆ ಎಂದು ಹೇಳಿ ಹೊರಟು ಹೋದರು.